ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡೊಮೆಸ್ಟಿಕ್ ಆ್ಯಂಡ್ ಗ್ಲೋಬಲ್ ಅಫೇರ್ಸ್ ಚಾನೆಲ್. ಈ ದಿನ ನಾವು ಈ ವಿಡಿಯೋದಲ್ಲಿ 23 ಫೆಬ್ರವರಿ 2023ರ ಹಿಂದೂ ವಿಶ್ಲೇಷಣೆಯನ್ನು ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಈ ದಿನದ ಮೊದಲನೇ ಆರ್ಟಿಕಲ್, ಗೌರ್ಮೆಂಟ್ ಟು ಅಲೋ ಅಪ್ ಟು 12 hours ಆಫ್ ವರ್ಕ್ ಇನ್ ದ ಫ್ಯಾಕ್ಟರೀಸ್. ಕರ್ನಾಟಕ ಗೌರ್ಮೆಂಟ್ ಇತ್ತೀಚೆಗೆ ಫ್ಯಾಕ್ಟರಿ ಕರ್ನಾಟಕ ಅಮೆಂಡ್ಮೆಂಟ್ ಬಿಲ್ 2023ಯನ್ನು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿದೆ. ಹಾಗಾದರೆ ಅದರ ಮುಖ್ಯ ಅಂಶಗಳನ್ನು ನೋಡೋದಾದರೆ, ಮೊದಲನೇದಾಗಿ 9 ಅವರ್ ವರ್ಕಿಂದ 12 ಅವರ್ ವರ್ಕ್ ತನಕ ವರ್ಕ್ ಮಾಡ್ಬೋದು ವರ್ಕರ್ಸನ್ನು. ಟೈಮಿಂಗ್ಸನ್ನು ಎಕ್ಸ್ಟೆಂಡ್ ಮಾಡಿದೆ ಇನ್ ದ ವರ್ಕಿಂಗ್ ಪ್ಲೇಸಸ್. ಅಷ್ಟೇ ಅಲ್ಲದೆ ಎಕ್ಸ್ಪೆಷಲಿ ದ ವುಮೆನ್ ಆರ್ ಅಲೋಡ್ ಟು ವರ್ಕ್ ಇನ್ ದ ನೈಟ್ ಶಿಫ್ಟ್. ಅದಕ್ಕೆ ಬೇಕಾದಂಥ ಸೇಫ್ಟಿ ಮೆಷರ್ಸ್ಗಳನ್ನು ತೆಗೆದುಕೊಳ್ಳಬೇಕು ಫ್ಯಾಕ್ಟ್ರಿಯವರು ಅನ್ನೋದನ್ನು ಕೂಡ ಹೇಳಿದೆ. ಯಾರೆಲ್ಲ ವುಮೆನ್ ನೈಟ್ ಶಿಫ್ಟಲ್ಲಿ ವರ್ಕ್ ಮಾಡುವಂತಹ ಆಸಕ್ತಿ ಹೊಂದಿರ್ತಾರೋ ಅವರು ತಮ್ಮ ಫ್ಯಾಮಿಲಿಯಿಂದ ಅಥವಾ ಕನ್ಸರ್ನ್ ಪರ್ಸನ್ನಿಂದ ರಿಟರ್ನ್ ಕನ್ಸೆಂಟ್ ಲೆಟರನ್ನು ಸಬ್ಮಿಟ್ ಮಾಡಬೇಕು ಅನ್ನುವ ಪ್ರಾವಿಷನ್ ಕೂಡ ಈ ಬಿಲ್ಲಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಇಟ್ ವುಡ್ ಆಲ್ಸೋ ಎನೇಬಲ್ ದ ವರ್ಕರ್ಸ್ ಟು ವರ್ಕ್ 10 hours a day, that is 48 hours a week, by working 5 days a week. ಒಂದು ವಾರದಲ್ಲಿ 5 ದಿನಗಳ ಕಾಲ ವರ್ಕ್ ಮಾಡಿದ್ರೆ 10 ಅವರು ಮತ್ತು 48 hours ತನಕ ಅವೈಲೇಬಲ್ ಅಂದರೆ ವರ್ಕ್ ಮಾಡುವಂತಹ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಅಥವಾ ಅವರು ವಾರದಲ್ಲಿ 4 ದಿನ ಅಷ್ಟೇ ವರ್ಕ್ ಮಾಡ್ತೀನಿ ಅನ್ನುವ ಸಂದರ್ಭದಲ್ಲಿ ಟೋಟಲ್ ದಿನಕ್ಕೆ 11.30 ಅಂತಂದರೆ 11.5 ಗಂಟೆ ಕೆಲಸವನ್ನು ಮಾಡುವಂತಹ ಪ್ರಾವಿಷನ್ಸ್ ಕೂಡ ಇಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಪೇಯ್ಡ್ ಹಾಲಿಡೇಸ್, ಕೆಲವೊಂದು ಹಾಲಿಡೇ ಇರುತ್ತೆ, ರಜಾ ದಿನಗಳಿರುತ್ತೆ, ಆ ಸಂದರ್ಭದಲ್ಲಿ ಅವರು ವರ್ಕ್ ಮಾಡಿದ್ರೆ ಅವರಿಗೆ ಪೇ ಮಾಡುವಂತಹ ಅವಕಾಶಗಳನ್ನು ಕೂಡ ಇಲ್ಲಿ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಸೇಫ್ಟಿ ಮೆಷರ್ಸ್ ಅಥವಾ ಕಂಪ್ಲೇಂಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು. ಫ್ಯಾಕ್ಟ್ರಿಯಲ್ಲಿ ಸಫಿಷಿಯೆಂಟ್ ನಂಬರ್ ಆಫ್ ರೆಸ್ಟ್ ರೂಮ್ಸ್ ಇರಬೇಕು, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಇರಬೇಕು, ಪ್ರಾಪರ್ ಲೈಟ್ನಿಂಗ್ ಆ್ಯಂಡ್ CCTV. ವುಮೆನ್ ವರ್ಕರ್ಸ್ ಆರ್ಸ್ ಟು ಬಿ ಎಂಪ್ಲಾಯ್ಡ್ ಇನ್ ದ ಬ್ಯಾಚ್ ನಾಟ್ ಲೆಸ್ ದ್ಯಾನ್ 10 ಆ್ಯಂಡ್ ದೇರ್ ಶುಡ್ ಬಿ ಸೆಕ್ಯೂರಿಟಿ ಎಟ್ ದ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಅನ್ನುವಂತಹ ವಿಷಯವನ್ನು ಕೂಡ ಈ ಬಿಲ್ಲಿನಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸೊ ಈ ಒಂದು 5-6 ಪಾಯಿಂಟ್ಸ್ಗಳನ್ನು ನಾವು ಈ ಬಿಲ್ಲಿನಿಂದ ತಿಳಿದುಕೊಳ್ಬೇಕಾಗಿದೆ. ಸೊ ಮುಂದಿನ ವಿಷಯ ಬಂದುಬಿಟ್ಟು ಅವಾರ್ಡಿಂಗ್ ದ ರೋಡ್ ವರ್ಕ್ಸ್ ಆಫ್ಟರ್ 1 or 2 ಬಿಡ್ಸ್ ಡಿಪ್ರೈವ್ಡ್ ಕಾಂಪಿಟೇಟಿವ್ ರೇಟ್ಸ್, CAG ರಿಪೋರ್ಟ್, ಕ್ಯಾಗ್ ರಿಪೋರ್ಟ್. ಈ ಕ್ಯಾಗು PWD ಆಡಿಟಿಂಗ್ ಮಾಡುವಾಗ, ದಟ್ ಈಸ್ ಪ್ಲಾನಿಂಗ್ ಆ್ಯಂಡ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಆಫ್ ರೋಡ್ ವರ್ಕರ್ಸ್ ಇನ್ PWD ಏನು ಹೇಳಿದೆ ಅಂತಂದರೆ, ಗುತ್ತಿಗೆದಾರರು ಅಥವಾ ಕಾಂಟ್ರಾಕ್ಟರ್ಸ್ ಬಿಡ್ಡಿಂಗಲ್ಲಿ ಕೆಲವೊಂದು ಅಂಶಗಳು ಸರಿಯಾಗಿ ಫಾಲೋ ಮಾಡಿಲ್ಲ. ಅದರಿಂದಾಗಿ ಯಾರು ಹೈ ಕ್ಲಾಸ್ ಕಾಂಟ್ರಾಕ್ಟರ್ಸ್ ಇರ್ತಾರೆ ಅವರಿಗಷ್ಟೇ ಪ್ರಿಫರೆನ್ಸಸ್ನ ಕೊಟ್ಬಿಟ್ಟು ಕಾಂಟ್ರಾಕ್ಟನ್ನು ನೀಡಲಾಗಿದೆ. ಅಲ್ಲಿ ಸಮಾನತೆ, ಒಂದು ಕಾಂಪಿಟೇಟಿವ್ನೆಸ್ನಲ್ಲಿ ಸಮಾನತೆಯನ್ನು ಕಾಯ್ದುಕೊಳ್ಳುವಲ್ಲಿ ಸ್ಟೇಟ್ ಫೇಲ್ಯೂರ್ ಆಗಿದೆ. ಅಷ್ಟೇ ಅಲ್ಲದೆ ಇದಕ್ಕೆ ಎಕನಾಮಿಕ್ ಬರ್ಡನ್ ಕೂಡ, ಹೆಚ್ಚು ಮೆಟೀರಿಯಲ್ಸ್ ಅಥವಾ ಹೆಚ್ಚು ಮೆಕ್ಯಾನಿಕಲ್ ಆಗಿರುವಂತಹ ಬಿಡರ್ಸ್ಗೆ ಎಷ್ಟು ಅವಕಾಶಗಳನ್ನು ಕೊಟ್ಟಾಗ ಅವರು ಹೆಚ್ಚು ರೇಟಿಗೆ ಬಿಡ್ಡಿಂಗನ್ನು ಮಾಡಿದಾಗ ಅಲ್ಲಿ ಎಕನಾಮಿಕಲಿ ಅಥವಾ ಫೈನಾನ್ಷಿಯಲಿ ಸ್ಟೇಟ್ ಗೌರ್ಮೆಂಟಿಗೆ ಹೊಡೆತ ಬಿದ್ದಿದೆ. ಸೊ ಹಾಗಾಗಿ ಇದು ಸರಿಯಾದ ರೀತಿಯಲ್ಲ, ಒಂದು ಕಾಂಪಿಟೇಟಿವ್ ಎನ್ವೈರ್ನ್ಮೆಂಟ್ ಇಲ್ಲದೇ ಈ ಬಿಡ್ಡಿಂಗ್ಗಳನ್ನು ಮಾಡಲಾಗಿದೆ ಅನ್ನುವಂತಹ ರಿಪೋರ್ಟನ್ನು ಕ್ಯಾಗ್ ಕೊಟ್ಟಿದೆ. ಹಾಗಾದರೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಕ್ಯಾಗ್ ಅಂದರೆ ಏನು ಅನ್ನೋದನ್ನು ನೋಡೋಣ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 148. ಸೊ ಯಾವ ಆರ್ಟಿಕಲ್ ಕ್ಯಾಗ್ ಬಗ್ಗೆ ಮಾತನಾಡುತ್ತೆ ಅಂತಂದರೆ, ಆರ್ಟಿಕಲ್ 148 ಪ್ರೊವೈಡ್ಸ್ ಫಾರ್ ಎನ್ ಇಂಡಿಪೆಂಡೆಂಟ್ ಆಫೀಸ್ ಆಫ್ ದ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. He is the head of an Indian audit and accounts department and he is one of the bulwark of democratic system of government in India. He is the guardian of public purse and controls the entire financial system of the country at both the levels, at the center and state level. His duty is to uphold the Constitution of India and laws of the Parliament in the field of financial administration. ಸೊ ಇವರ ಮುಖ್ಯ ಕಾರ್ಯ ಯಾವ ಅಡ್ಮಿನಿಸ್ಟ್ರೇಷನಲ್ಲಿ ಇರುತ್ತೆ? ಫೈನಾನ್ಷಿಯಲ್ ಅಡ್ಮಿನಿಸ್ಟ್ರೇಷನ್. ಅಷ್ಟೇ ಅಲ್ಲದೆ ಅದರ್ ಪ್ರಾವಿಷನ್ಸ್ ಫಾರ್ ದ ಆಫೀಸ್ ಆಫ್ ಕ್ಯಾಗ್ ಇನ್ ದ ಕಾನ್ಸ್ಟಿಟ್ಯೂಷನ್ ಎಲ್ಲಿ ಯಾವ ಆರ್ಟಿಕಲಲ್ಲಿ ಹೇಳಲಾಗಿದೆ ಅಂದರೆ, ಬ್ರಾಡ್ಲಿ ಡೀಲ್ ವಿತ್ ದ ಕ್ಯಾಗ್ ಅಪಾಯಿಂಟ್ಮೆಂಟ್, ಓತ್, ಕಂಡೀಷನ್ಸ್ ಆಫ್ ದ ಸರ್ವಿಸಸ್ ಇನ್ ಆರ್ಟಿಕಲ್ 148. In 149 deals with the duties and powers of the Controller and Auditor General of India.
150 says that the accounts of the union and the state shall be kept in such forms as the president may, on the advice of the CAG, prescribe. Article 151 says that the report of the Controller and the Auditor General of India relating to the accounts of union shall be submitted to the president. ಯಾರಿಗೆ ಇವರು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ? ಯೂನಿಯನ್ ಗೌರ್ಮೆಂಟ್ ಅಕೌಂಟ್ಸ್ ರಿಪೋರ್ಟ್ ಟು ದ ಪ್ರೆಸಿಡೆಂಟ್, who shall cause them to be laid before each house of the parliament. ಈ ರಿಪೋರ್ಟನ್ನು ಪ್ರೆಸಿಡೆಂಟ್ ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಮುಂದೆ ಸಬ್ಮಿಟ್ ಮಾಡಬೇಕು ಅಥವಾ ಓದಬೇಕು, ಲೇ ಡೌನ್ ಮಾಡಬೇಕು. ಆರ್ಟಿಕಲ್ 279 calculation of a net proceeds in ascertaining and certified by the Controller and Auditor General of India whose certificate is final. ನೆಟ್ ಪ್ರೊಸೀಡಿಂಗ್ಸ್ಗೆ ಒಂದು ಸರ್ಟಿಫಿಕೇಟ್ನ ಕೊಡಬೇಕು. ಸೊ ಆ ಸರ್ಟಿಫಿಕೇಟ್ನ ಕೊಡುವಂಥದ್ದು ಕ್ಯಾಗ್, ಇವರ ಸರ್ಟಿಫಿಕೇಟು ಫೈನಲ್ ಆಗಿರ್ತದೆ. ಮುಂದೆ ಅಪಾಯಿಂಟ್ಮೆಂಟ್ ಟರ್ಮ್ ಆ್ಯಂಡ್ ರಿಮೂವಲ್ ಆಫ್ ದ ಕ್ಯಾಗ್ ನೋಡೋದಾದರೆ, ದ ಕ್ಯಾಗ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬೈ ದ ವಾರಂಟಿ ಅಂಡರ್ ಹಿಸ್ ಹ್ಯಾಂಡ್ ಆ್ಯಂಡ್ ಸೀಲ್. ಯಾರಿಂದ ಅಪಾಯಿಂಟ್ಮೆಂಟ್ ಮಾಡಲಾಗುತ್ತದೆ? ರಾಷ್ಟ್ರಪತಿ. CAG holds the office for the period of 6 years up to the age of 65 years, whichever is earlier. He can resign any time from his office by addressing the resignation letter to the president. ರಾಷ್ಟ್ರಪತಿಯವರಿಗೆ ಇವರು ರೆಸಿಗ್ನೇಷನ್ನ ಲೆಟರ್ನ ಬರಿಬೇಕಾಗುತ್ತದೆ. ಮತ್ತು ಟರ್ಮ್ನ ನೆನಪಿಡಿ, 6 years or 65 years. He can also be removed by the president on the grounds and in the same manner as the judge of the Supreme Court. Judge of the Supreme Courtನ ಎರಡು ಕಂಡೀಷನಿಂದ ನಾವು ರಿಮೂವ್ ಮಾಡಬಹುದು, ಮಿಸ್ಬಿಹೇವಿಯರ್ ಮತ್ತು ಇನ್ಕೆಪಾಸಿಟಿ. ದ ಸೇಮ್ ಗ್ರೌಂಡ್ಸಲ್ಲಿ ಇವರನ್ನು ರಿಮೂವ್ ಮಾಡುವಂತಹ ರೆಸೊಲ್ಯೂಷನ್ನ ಬೋತ್ ದ ಹೌಸ್ ಆಫ್ ದ ಪಾರ್ಲಿಮೆಂಟಲ್ಲಿ ವಿತ್ ಸ್ಪೆಷಲ್ ಮೆಜಾರಿಟಿ ಪಾಸ್ ಮಾಡಬೇಕಾಗುತ್ತದೆ. ಮುಂದೆ ಇಂಡಿಪೆಂಡೆನ್ಸ್ ಆಫ್ ದ ಕ್ಯಾಗ್ ನೋಡೋದಾದರೆ, ದ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಮೇಡ್ ದ ಫಾಲೋಯಿಂಗ್ ಪ್ರಾವಿಷನ್ಸ್ ಟು ಸೇಫ್ ಗಾರ್ಡ್ ಆ್ಯಂಡ್ ಎನ್ಶ್ಯೂರ್ ದ ಇಂಡಿಪೆಂಡೆನ್ಸ್ ಆಫ್ ದ ಕ್ಯಾಗ್. ಅದರಲ್ಲಿ ಮೊದಲನೆಯದು, he is provided with the security of the tenure and can be removed by the president only in accordance with the procedure mentioned in the constitution. Thus, he does not hold his office till the pleasure of the president, though he is appointed by him. ರಾಷ್ಟ್ರಪತಿಯವರಿಂದ ಅಪಾಯಿಂಟ್ ಆಗಿದ್ರೂ ಅವರ ಪ್ಲೆಷರ್, ಅವರಿಗೆ ಯಾವಾಗ ಅನಿಸುತ್ತೋ ಆವಾಗ ರಿಮೂವ್ ಮಾಡುವ ಹಾಗಿಲ್ಲ. ಯಾಕಂತಂದರೆ ಇವರ ರಿಮೂವಲ್ ಪ್ರೊಸೀಜರ್ ಯಾವ ಇರುತ್ತದೆ ಅಂತಂದರೆ, ದ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ನ ಯಾವ ರೀತಿ ರಿಮೂವ್ ಮಾಡ್ತಿರೋ ಆ ರೀತಿ ಪ್ರೊಸೀಜರ್ ಅಥವಾ ರೆಸೊಲ್ಯೂಷನ್ ಪಾರ್ಲಿಮೆಂಟಿನ ಎರಡೂ ಹೌಸ್ಗಳು, ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಹೌಸಿಂದ ವಿತ್ ಸ್ಪೆಷಲ್ ಮೆಜಾರಿಟಿ ಪಾಸ್ ಆಗಬೇಕು. ಅಥವಾ ಇನ್ಕೆಪಾಸಿಟಿ ಅಥವಾ ಮಿಸ್ಬಿಹೇವಿಯರ್ ಅನ್ನುವಂತಹ ಕಂಡೀಷನ್ಸ್ಗಳನ್ನು ಅವರು ಸ್ಯಾಟಿಸ್ಫೈ ಮಾಡಿದಿದ್ರೆ, ಆ ಥರ ಅಂಥದ ಏನಾದರೂ ದೃಢೀಕರಣ ಪಟ್ಟರೆ ಆ ಸಂದರ್ಭದಲ್ಲಿ ಮಾತ್ರ ಅವರನ್ನು ರಿಮೂವ್ ಮಾಡಲಾಗುತ್ತದೆ ಹೊರತು ನಾಟ್ ವಿತ್ ದ ಪ್ಲೆಷರ್ ಆಫ್ ದ ಪ್ರೆಸಿಡೆಂಟ್. ಹಿ ಈಸ್ ನಾಟ್ ಎಲಿಜಿಬಲ್ ಫಾರ್ ದ ಫರ್ದರ್ ಆಫೀಸ್. ಇಂಪಾರ್ಟೆಂಟ್. ಇಸ್ ದ ಕ್ಯಾಗ್ ಈಸ್ eligible for the further office ಅಂತ ಕೇಳಿದ್ರೆ no, they are not eligible for the further office either under the government of India or any state after the ceases to hold his office. His salary and other service conditions are determined by the parliament. His salary is equivalent to the judge of the Supreme Court. ಇವರ ಸಂಬಳವನ್ನು ಅಥವಾ ಅದರ್ ಸರ್ವಿಸ್ ಕಂಡೀಷನ್ಸ್ಗಳನ್ನು ಯಾರು ನಿರ್ಧಾರ ಮಾಡ್ತಾರೆ? ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪಾರ್ಲಿಮೆಂಟ್ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದಂಥ ಉತ್ತರ ಪಾರ್ಲಿಮೆಂಟ್. ಈವನ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಸರ್ವಿಸ್ ಕಂಡೀಷನ್ಸ್ಗಳನ್ನು ಮತ್ತು ಸ್ಯಾಲ್ರಿಯನ್ನು ಡಿಸೈಡ್ ಮಾಡುವಂಥದ್ದು ಪಾರ್ಲಿಮೆಂಟ್, ನೆನಪಿನಲ್ಲಿ ಇಡಿ. ಹಾಗಾದರೆ ಕ್ಯಾಗ್ನ ಡ್ಯೂಟಿ ಏನು ಅಂತ ನೋಡೋದಾದರೆ, ಕ್ಯಾಗ್ ಆಡಿಟ್ಸ್ ದ ಅಕೌಂಟ್ ರಿಲೇಟೆಡ್ ಟು ಆಲ್ ಎಕ್ಸ್ಪೆಂಡಿಚರ್ ಫ್ರಮ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, consolidated fund of each state and union territories having a legislative assembly. The CAG audits all the expenditure from the contingency fund of India and the public account of India as well as contingency fund and public account of each state. The CAG audits all trading, manufacturing, profit and loss accounts, balance sheets and other subsidiary accounts kept any department of the central government and the state governments. CAG audits the receipts and expenditure of all bodies and authorities substantially financed from the central or state revenues, the government companies and other corporations and the bodies when so required by related law. He ascertains and certifies the net proceeds of any tax or the duties
and his certificate is final on the matter. ಅಂದರೆ ಭಾರತ ಸರ್ಕಾರದ ಮತ್ತು ಅದರ ರಾಜ್ಯಗಳ ಮತ್ತು ಯೂನಿಯನ್ ಟೆರಿಟರಿ ಎಲ್ಲೆಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತದೋ ಸೊ ಅಂಥ ರಾಜ್ಯ ಮತ್ತು ಯೂನಿಯನ್ ಟೆರಿಟರಿಗಳ ಕನ್ಸಾಲಿಡೇಟೆಡ್ ಫಂಡ್ ಅನ್ನೋಂಥ ಅಕೌಂಟನ್ನು ಇವರು ಆಡಿಟ್ ಮಾಡ್ತಾರೆ. ಹಾಗೆ ಅಷ್ಟೇ ಅಲ್ಲದೆ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಮತ್ತು ಕಾಂಟಿಜೆನ್ಸಿ ಫಂಡ್ ಆಫ್ ಸ್ಟೇಟ್ ಕೂಡ ಆಡಿಟ್ ಮಾಡ್ತಾರೆ. ಮತ್ತು ಯಾವೆಲ್ಲ ಅಥಾರಿಟಿಗಳು, ಬಾಡಿಗಳು ಅಥವಾ ಮ್ಯಾನುಫ್ಯಾಕ್ಚರಿಂಗ್, ಟ್ರೇಡಿಂಗ್, ಬ್ಯಾಲೆನ್ಸ್ ಆಫ್ ಶೀಟ್ಸ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಗಳು ಮತ್ತು ಯಾವೆಲ್ಲ ಅಥಾರಿಟಿಗಳು ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ರೆವಿನ್ಯೂಯಿಂದ ಆರ್ಥಿಕವಾಗಿ ಸಹಾಯವನ್ನು ಪಡೆದುಕೊಂಡಿರುತ್ತದೆ ಅಂತಹ ಬಾಡಿಗಳ ಅಕೌಂಟ್ಸ್ ಕೂಡ ಆಡಿಟ್ ಮಾಡಲಾಗುತ್ತದೆ. ಇವರು ಕೊಡುವಂತಹ ನೆಟ್ ಪ್ರೊಸೀಡಿಂಗ್ಸ್ ಆಫ್ ದ ಟ್ಯಾಕ್ಸ್ ಅಂತಹ ಸರ್ಟಿಫಿಕೇಟ್ಗಳು ಫೈನಲ್ ಆಗಿರುತ್ತದೆ ಆನ್ ದ್ಯಾಟ್ ಮ್ಯಾಟರ್. ಹಾಗಾದರೆ ಇವರು ತಯಾರಿ ಮಾಡಿದಂತಹ ಆಡಿಟ್ ರಿಪೋರ್ಟ್ಗಳನ್ನು ಯಾರಿಗೆ ಸಬ್ಮಿಟ್ ಮಾಡ್ತಾರೆ ಅಂತ ನೋಡೋದಾದರೆ, he submits its audit report relating to the accounts of the central and state government to the president and governor respectively. ಸೆಂಟ್ರಲ್ ಗವರ್ಮೆಂಟ್ನ ಆಡಿಟ್ ರಿಪೋರ್ಟ್ಗಳನ್ನು ಪ್ರೆಸಿಡೆಂಟ್ಗೆ ಕೊಡ್ತಾರೆ, ಸ್ಟೇಟ್ ಗವರ್ಮೆಂಟ್ನ ಆಡಿಟ್ ರಿಪೋರ್ಟ್ಗಳನ್ನು ಗವರ್ನರ್ಗೆ ಕೊಡ್ತಾರೆ. ಅಷ್ಟೇ ಅಲ್ಲದೆ 3 ಆಡಿಟ್ ರಿಪೋರ್ಟ್ಗಳನ್ನು ಇವರು ಪ್ರೆಸಿಡೆಂಟಿಗೆ ಸಬ್ಮಿಟ್ ಮಾಡ್ತಾರೆ. ಒಂದು ದ ರಿಪೋರ್ಟ್ ಆನ್ ದ ಅಪ್ರಾಪ್ರಿಯೇಷನ್ ಅಕೌಂಟ್, ದ ಆಡಿಟ್ ರಿಪೋರ್ಟ್ ಆನ್ ದ ಫಿನಾನ್ಸ್ ಅಕೌಂಟ್ ಮತ್ತು ಆಡಿಟ್ ರಿಪೋರ್ಟ್ ಆನ್ ದ ಪಬ್ಲಿಕ್ ಅಂಡರ್ಟೇಕಿಂಗ್. ಮುಂದೆ ಕ್ಯಾಗ್ ಮತ್ತು ಪಬ್ಲಿಕ್ ಅಕೌಂಟ್ ಕಮಿಟಿ, ಪಾರ್ಲಿಮೆಂಟರಿ ಕಮಿಟಿ ಆಗಿರುವಂತಹ ಪಬ್ಲಿಕ್ ಅಕೌಂಟ್ ಕಮಿಟಿಗೆ ಇರುವಂತಹ ರಿಲೇಷನ್ಶಿಪ್ನ ನೋಡೋದಾದರೆ, ಹಿ ಆ್ಯಕ್ಟ್ ಆಸ್ ಅ ಗೈಡ್, ಫ್ರೆಂಡ್ ಆ್ಯಂಡ್ ಫಿಲಾಸಫರ್ಸ್ ಆಫ್ ದ ಪಬ್ಲಿಕ್ ಅಕೌಂಟ್ ಕಮಿಟಿ ಆಫ್ ದ ಪಾರ್ಲಿಮೆಂಟ್. 3 reports of the CAG. What is that report? Audit report on appropriation account and audit report on the finance accounts and audit report on the public undertaking are examined by PAC. ಇದನ್ನು ಪಬ್ಲಿಕ್ ಅಕೌಂಟ್ ಕಮಿಟಿ ಎಕ್ಸಾಮೈನ್ ಮಾಡುತ್ತೆ. CAG also assists a committee in its deliberations by preparing a list of most urgent matter which deserves the attention of the PAC. The responsibility of the CAG does not end here. He has to watch whether the corrective action suggested by him has been taken or not. In cases whether it is not been taken, he reports the matter to the PAC which will take up the matter. ಅಂದರೆ ಪ್ಯಾಕ್ ಮತ್ತು ಕ್ಯಾಗ್ ಇದು ಸಜೆಸ್ಟ್ ಮಾಡುತ್ತೆ, ಇದರ ರಿಪೋರ್ಟ್ಗಳನ್ನು ಎಕ್ಸಾಮೈನ್ ಮಾಡುತ್ತೆ. ಸೊ ಒಂದಕ್ಕೊಂದು ಇಂಟರ್ ಡಿಪೆಂಡೆನ್ಸ್ ಆಗಿದೆ ಅವರವರ ಕೆಲಸಗಳಲ್ಲಿ. ಮುಂದಿನ ಆರ್ಟಿಕಲ್ ಬಂದುಬಿಟ್ಟು ಶಾಂತಾನು ರಾಯ್ ಅಪಾಯಿಂಟೆಡ್ ಆ್ಯಸ್ BEML ಡೈರೆಕ್ಟರ್. ಸೊ ನಿಮ್ಮ ಒನ್ ಡೇ ಎಕ್ಸಾಮಿನೇಷನಲ್ಲಿ ಇತ್ತೀಚೆಗೆ BEML ಡೈರೆಕ್ಟರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತಂದರೆ ಶಾಂತಾನು ರಾಯ್. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ಶಾಂತಾನು ರಾಯ್ಗಿಂತ ಮುಂಚೆ BEML ಡೈರೆಕ್ಟರ್ ಆಗಿ ಯಾರಿದ್ರು ಅಂತ. ಮುಂದಿನ ಆರ್ಟಿಕಲ್ ನಿಮಾನ್ಸ್ ಟು ಲಾಂಚ್ ದ ಸುರಕ್ಷಾ ಸುಯಿಸೈಡ್ ಸರ್ವಿಲೆನ್ಸ್ ಸಿಸ್ಟಮ್. ಅಂದರೆ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ, ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಕರ್ನಾಟಕ ಗೌರ್ಮೆಂಟ್ ಸುರಕ್ಷಾ ಅನ್ನುವಂಥ ಒಂದು ಅಪ್ಲಿಕೇಶನನ್ನು ಲಾಂಚ್ ಮಾಡಿದೆ. ಇದು ಸುಯಿಸೈಡ್ ಸರ್ವಿಲೆನ್ಸ್ ಸಿಸ್ಟಮ್ ಆಗಿ ಕೆಲಸವನ್ನು ಮಾಡ್ತದೆ. ನಿಮ್ಮ ಎಕ್ಸಾಮಿನೇಷನಲ್ಲಿ ನಿಮಾನ್ಸ್ ನಾವು ಫುಲ್ ಫಾರ್ಮ್ ಕೇಳುವಂಥ ಸಾಧ್ಯತೆ ಇದೆ. ಯಾಕಂತಂದರೆ ಈ ಥರ ಫುಲ್ ಫಾರ್ಮ್ಗಳನ್ನು UPA ಅಂದರೆ ಏನು, ಭೀಮ್ ಅಪ್ಲಿಕೇಶನ್ನ ಫುಲ್ ಫಾರ್ಮ್ ಏನು ಅಂತ ಈ ಥರದ ಕ್ವೆಶನ್ಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ನಿಮಾನ್ಸ್ನ ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್. ಸೊ ಇದರ ಮುಖ್ಯ ಕಚೇರಿ ಎಲ್ಲಿದೆ ಅಂತಂದರೆ ಬ್ಯಾಂಗ್ಳೂರಿನಲ್ಲಿದೆ. ಇನ್ನೊಂದ್ಸತಿ ನೋಡ್ಕೊಳ್ಳಿ, ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ದ ನ್ಯೂರೋ ಸೈನ್ಸಸ್. ದಿಸ್ ಇಸ್ ದ ಫುಲ್ ಫಾರ್ಮ್ ಆಫ್ ನಿಮಾನ್ಸ್. ಮುಂದಿನ ವಿಷಯ, ಇಸ್ರೇಲ್ ಎನ್ವಾಯ್ ದ ಡಿಫೆನ್ಸ್ ಹೈಫಾ ಪೋರ್ಟ್ ಡೀಲ್ ವಿತ್ ಅದಾನಿ ಗ್ರೂಪ್ಸ್. ಅಂದರೆ ಇಸ್ರೇಲಲ್ಲಿ ಈ ಪೋರ್ಟಲ್ಲಿ ಡೆವಲಪ್ ಮಾಡುವಂತಹ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ ಅದಾನಿ ಗ್ರೂಪ್ ಇನ್ವೆಸ್ಟ್ ಮಾಡಿದೆ. ಅದನ್ನು ಇಸ್ರೇಲ್ ಎನ್ವಾಯ್ ಅವರು ಡಿಫೆಂಡ್ ಮಾಡಿದ್ದಾರೆ. ಹೌದು, ಅದಾನಿಯವರು ಈ ಪ್ರಾಜೆಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಇನ್ವೆಸ್ಟನ್ನು ಮಾಡಿದ್ದಾರೆ. ಸೊ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದರೆ ಇಂಡಿಯಾಗೂ ಕೂಡ ಲಾಭ ಇದೆ, ಅವರ ವ್ಯಾಪಾರಗಳಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ, ಮೆರಿಟೈಮ್ ಟ್ರೇಡಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಅದಾನಿ ಈ ಪ್ರಾಜೆಕ್ಟಿಂದ ಪ್ರಾಫಿಟನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನುವಂಥ ವಿಷಯಗಳಾಗಿ ಇಲ್ಲಿ ಈ ಆರ್ಟಿಕಲಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ಹಾಗಾದರೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಸ್ರೇಲ್ನಲ್ಲಿರುವಂತಹ ಒಂದು ಪೋರ್ಟ್
ನ್ಯೂಸಲ್ಲಿ ಇರುವುದರಿಂದ ಇಸ್ರೇಲಲ್ಲಿ ಯಾವ ಯಾವ ಪೋರ್ಟ್ ಇದೆ, ಹಾಗಾದರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಹೈಫೈ ಪೋರ್ಟ್ ಯಾವ ಲೊಕೇಶನಲ್ಲಿದೆ, ವೆಸ್ಟ್ ಸೈಡಲ್ಲಿದೆಯಾ, ಈಸ್ಟ್ ಸೈಡಲ್ಲಿದೆಯಾ, ನಾರ್ತ್ ಅಥವಾ ಸೌತ್ ಅಂತ ಕೇಳುವಂಥ ಸಾಧ್ಯತೆ ಇರೋದ್ರಿಂದ ದ ಸಿಕ್ಸ್ ಮೇಜರ್ ಪೋರ್ಟ್ ಆಫ್ ಇಸ್ರೇಲ್ ಡಯಾಗ್ರಾಮನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ಆ ಪೋರ್ಟ್ಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ ಪೋರ್ಟ್ ಆಫ್ ಹೈಫಾ, ಪೋರ್ಟ್ ಆಫ್ ಹದೇರಾ, ಪೋರ್ಟ್ ಆಫ್ ಟೆಲ್ ಅವೀವ್ ಆ್ಯಂಡ್ ಪೋರ್ಟ್ ಆಫ್ ಅಶ್ದೋದ್ ಆ್ಯಂಡ್ ಪೋರ್ಟ್ ಆಫ್ ಅಶ್ಕೆಲಾನ್ ಆ್ಯಂಡ್ ಪೋರ್ಟ್ ಆಫ್ ಎಲಾಟ್. ನೋಡಿ, ಮೊದಲನೇ 5 ಪೋರ್ಟ್ಗಳು ನಾರ್ತ್ ವೆಸ್ಟರ್ನ್ ಸೈಡಲ್ಲಿ ಬರ್ತದೆ. ಕೊನೆಯ ಎಲಾಟ್ ಪೋರ್ಟ್ ಇದು ಸೌತಲ್ಲಿ ಈಸ್ಟ್ ಸೈಡಲ್ಲಿ ಬರ್ತದೆ. ಸೊ ಈ ಮ್ಯಾಪನ್ನು ಒಂದ್ಸತಿ ನೋಡ್ಕೊಳ್ಳಿ ಕರೆಕ್ಟಾಗಿ. ಮುಂದಿನ ಆರ್ಟಿಕಲ್ NCST ಗ್ರಿಲ್ಸ್ IIT ಆನ್ ದ ಕೌನ್ಸಿಲರ್ ಪೋಸ್ಟಿಂಗ್. ಇಲ್ಲಿ ಏನಾಗಿದೆ ಅಂತಂದರೆ IIT ಆಫ್ ಬಾಂಬೆಯ ಒಂದು ಕೌನ್ಸಿಲರ್ ಹೆಡ್ ಯಾರಿರ್ತಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಪೋಸ್ಟ್ ಮಾಡ್ತಾರೆ. ಇನ್ನು ಮೇಲೆ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ಇರುವುದಿಲ್ಲ. ಸ್ಟೂಡೆಂಟ್ ವೆಲ್ನೆಸ್ ಸೆಂಟರಲ್ಲಿ ಒಂದು ಅಂಬೇಡ್ಕರ್ ಪೆರಿಯರ್ ಪುಲೆ ಸ್ಟಡಿ ಸರ್ಕಲ್ ಇಲ್ಲಿ ಇನ್ನು ಮುಂದೆ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ಇರುವುದಿಲ್ಲ ಅನ್ನುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನು ಮಾಡ್ತಾರೆ. ಇದರ ವಿರುದ್ಧ NSTC ತಮ್ಮ ಕಾರ್ಯವನ್ನು ಮುಂದುವರಿಸಿದೆ ಅಥವಾ ಗ್ರಿಲ್ ಮಾಡಿದೆ. ಯಾಕೆ ಈ ಥರ ಮಾಡಿದ್ರಿ ಅನ್ನುವಂಥ ಕೇಸನ್ನು ಈಗ ಕೈಗೆತ್ತಿಕೊಂಡಿದೆ. ಹಾಗಾದರೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ NCST ಅಂದರೆ ನ್ಯಾಷನಲ್ ಕಮಿಷನ್ ಆಫ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ಬಗ್ಗೆ ಕೆಲವೊಂದು ವಿಷಯಗಳನ್ನು ನೋಡೋಣ. National Commission for Scheduled Tribes was established by amending the Article 338 and inserting a new Article 338A in the Constitution through the Constitution 89th Amendment Act in the 2003. By this amendment, the erstwhile National Commission of the Scheduled Caste and the Scheduled Tribes was replaced by the two separate commissions, namely the National Commission for the Scheduled Caste and the National Commission for the Scheduled Tribes. ಹಾಗಾದರೆ ನ್ಯಾಷನಲ್ ಕಮಿಷನ್ ಫಾರ್ ದ ಶೆಡ್ಯೂಲ್ಡ್ ಕಾಸ್ಟ್ಗಿರುವಂತಹ ಆರ್ಟಿಕಲ್ 338 ಮತ್ತು ನ್ಯಾಷನಲ್ ಕಮಿಷನ್ ಫಾರ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ 338A. ಸೊ ಮುಂಚೆ ಇದೆರಡಕ್ಕೂ ಒಂದೇ ಕಮಿಷನ್ ಇತ್ತು, ಏನಂತ ನ್ಯಾಷನಲ್ ಕಮಿಷನ್ ಫಾರ್ ದ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ. 89ನೇ ಅಮೆಂಡ್ಮೆಂಟ್ 2003ರಲ್ಲಿ ಇವೆರಡನ್ನ ಸಪ್ರೇಟ್ ಬಾಡಿಯಾಗಿ ಅಥವಾ ಸಪ್ರೇಟ್ ಕಮಿಷನ್ ಆಗಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. The term of the office of the chairperson, vice person and each member is 3 years from the date of assumption of the charge. ಅಂದರೆ 3 ವರ್ಷಗಳು ಇವರ ಟರ್ಮ್ ಇರ್ತದೆ. ಮುಂದೆ the chairperson has been given the rank of union cabinet minister and the vice chairperson that of the minister of the state, and other members have the rank of the secretary of the government of India. They are appointed by president by the warrant under his hand and seal. At least one member should be women. ಮಹಿಳಾ ಮೆಂಬರ್ ಒಬ್ಬರು ಇರಬೇಕು. ದ ಚೇರ್ಪರ್ಸನ್ ಆ್ಯಂಡ್ ವೈಸ್ ಚೇರ್ಪರ್ಸನ್ ಬಟ್ ಅದರ್ ಮೆಂಬರ್ಸ್ನ ಟರ್ಮ್ ಬಂದುಬಿಟ್ಟು ಆಗಲೇ ನೋಡಿದ ಹಾಗೆ 3 years. ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದ ಅಪಾಯಿಂಟ್ಮೆಂಟ್ ಫಾರ್ ಮೋರ್ ದ್ಯಾನ್ 2 terms. ಅಂದರೆ ಒಂದು ಸತಿ ಅಪಾಯಿಂಟ್ ಆಗಿರ್ತಾರೆ, ಅವರ 3 years ಟರ್ಮ್ಸ್ ಕಂಪ್ಲೀಟ್ ಆಗುತ್ತದೆ. ಮತ್ತೆ ರೀಅಪಾಯಿಂಟ್ ಆಗ್ತಾರೆ, ಎರಡನೇ ಸತಿಗೆ ಮತ್ತೆ 3 years ಕಂಪ್ಲೀಟ್ ಆಗುತ್ತದೆ. ಈ 2 ಟರ್ಮ್ಸ್ನ ಕಂಪ್ಲೀಟ್ ಮಾಡಿದ ಮೇಲೆ ಮತ್ತೆ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ದ ರೀಅಪಾಯಿಂಟ್ಮೆಂಟ್. ಸೊ ಕ್ಯಾಗ್ ವಿಷಯದಲ್ಲಿ ನೋಡಿದ್ವಿ, ದೇ ಆರ್ ನಾಟ್ ಎಟ್ ಆಲ್ ಎಲಿಜಿಬಲ್ ಫಾರ್ ದ ರೀಅಪಾಯಿಂಟ್ಮೆಂಟ್. ಆದರೆ ಇಲ್ಲಿ ಮೆಂಬರ್ಸ್, ನಾಟ್ ದ ಚೇರ್ಪರ್ಸನ್ಸ್ ಆರ್ ವೈಸ್ ಚೇರ್ಪರ್ಸನ್, ಓನ್ಲಿ ದ ಮೆಂಬರ್ಸ್ ಆರ್ ಎಲಿಜಿಬಲ್ ಫಾರ್ ದ ರೀಅಪಾಯಿಂಟ್ಮೆಂಟ್ ಓನ್ಲಿ ಇನ್ 1 time. ಅಂದರೆ 2 ಟರ್ಮ್ಗಳನ್ನು ಕಂಪ್ಲೀಟ್ ಮಾಡ್ಬೋದು. ಒಂದು ಸತಿ ಅಪಾಯಿಂಟ್ ಆಗಿ ಇನ್ನೊಂದು ಸತಿಗೆ ರೀಅಪಾಯಿಂಟ್ ಆಗ್ಬೋದು, ಮತ್ತೆ ರೀಅಪಾಯಿಂಟ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ ಅದು ಈ ಪಾಯಿಂಟಲ್ಲಿ ಹೇಳಲಾಗಿದೆ. ಮುಂದೆ ಪವರ್ಸ್ ಆ್ಯಂಡ್ ರಿಪೋರ್ಟನ್ನು ನೋಡೋದಾದರೆ, ದ ನ್ಯಾಷನಲ್ ಕಮಿಷನ್ ಆಫ್ ದ ಶೆಡ್ಯೂಲ್ಡ್ ಟ್ರೈಬ್ ಈಸ್ ಎಂಪವರ್ಡ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಮಾನಿಟರ್ ದ ಮ್ಯಾಟರ್ಸ್ ರಿಲೇಟೆಡ್ ಟು ಸೇಫ್ ಗಾರ್ಡ್ ಪ್ರೊವೈಡೆಡ್ ಫಾರ್ ದ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆರ್ ಅಂಡರ್ ಅದರ್ ಲಾಸ್ ಆರ್ ಅಂಡರ್ ದ ಗವರ್ಮೆಂಟ್ ಆರ್ಡರ್. The Commission is also authorized to inquire into the specific complaints related to the right and safeguard of the scheduled tribes and to participate and advise in the planning process relating to the socio-economic development of the scheduled tribes and to evaluate the progress of the development under the union and state government. ಅಂದರೆ scheduled tribesಗೆ ರಿಲೇಟೆಡ್ ಅಂತಹ ಸೇಫ್ಗಾರ್ಡ್ ಮೆಷರ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಅವರಿಗೆ ಸೋಷಿಯಲ್ ಎಕನಾಮಿಕ್ ಡೆವಲಪ್ಮೆಂಟ್ ಬೇಕಾದಂಥ ಪ್ರೋಗ್ರಾಮ್ಗಳನ್ನು ಪ್ಲ್ಯಾನಿಂಗ್ ಮಾಡುವಂಥದ್ದು,
ಅಥವಾ ಅವರಿಗೆ ರಿಲೇಟೆಡ್ ಆದಂಥ ಯಾವುದಾದ್ರು ಕೇಸ್ಗಳನ್ನು ಮುಂದುವರಿಸುವಂಥದ್ದು, ಅಥವಾ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗಳಿಗೆ SC/ST ಡೆವಲಪ್ಮೆಂಟ್ ಅಥವಾ ಪ್ರೋಗ್ರೆಸ್ ಆಗಬೇಕು, ಅವರಿಗೆ ಲೈವ್ಲಿಹುಡ್ ಹೆಚ್ಚು ಅನುದಾನಗಳನ್ನು ಕೊಡಬೇಕು ಅಂತ ರೆಕಮೆಂಡ್ ಮಾಡುವಂತಹ ಕೆಲಸಗಳನ್ನು NCST ಮಾಡ್ತದೆ. ಇವರ ರಿಪೋರ್ಟನ್ನು ನೋಡೋದಾದರೆ, ದ ಕಮಿಷನ್ ಸಬ್ಮಿಟ್ ಇಟ್ಸ್ ರಿಪೋರ್ಟ್ಸ್ ದ ಪ್ರೆಸಿಡೆಂಟ್ ಆನ್ಯುಯಲಿ on the working of the safeguard and measures required for the effective implementation of the programs or schemes related to the welfare and socio-economic development of the scheduled tribes. ಸೊ ಇಷ್ಟು ಈ ದಿನದ ವಿಷಯವಾಗಿತ್ತು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟಡಿ ವೆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.